ನಮಸ್ಕಾರ ಸ್ನೇಹಿತರೆ. ನರೇಂದ್ರ ಮೋದಿ ಅವರು ಮೊನ್ನೆ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು. ಈ ಸೋಮನಾಥ ದೇವಾಲಯದ ಹಿಸ್ಟರಿ ಇದೆಲ್ಲವೂ ನಿಮ್ಗೆ ಗೊತ್ತಿರ್ತದೆ. ಇಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಭಾಷಣವನ್ನು ಕೂಡ ಮಾಡಿದ್ರು. ಈ ಭಾಷಣದ ಸಂದರ್ಭದಲ್ಲಿ ಸರಿಯಾಗಿ 1000 ವರ್ಷದ ಹಿಂದೆ ಅಂದ್ರೆ 1025ರಲ್ಲಿ ಪ್ರಥಮ ಬಾರಿಗೆ ಮಹಮ್ಮದ್ ಗಜ್ನಿ ಈ ದೇವಾಲಯದ ಮೇಲೆ ದಾಳಿ ನಡೆಸಿರೋದನ್ನ ನೆನಪಿಸಿಕೊಂಡ್ರು. ಹಾಗೇನೆ ಆಮೇಲೆ ಹಲವಾರು ಬಾರಿ ಈ ದೇವಸ್ಥಾನಗಳ ಮೇಲೆ ಬೇರೆ ಬೇರೆ ದಾಳಿಕೋರರು ದಾಳಿಯನ್ನು ನಡೆಸಿದ್ರು. ಆದ್ರೂ ಕೂಡ ಸೋಮನಾಥ ದೇವಾಲಯದ ಧ್ವಜ ಇಂದಿಗೂ ಕೂಡ ಹಾರಾಡ್ತಾ ಇದೆ, ಈ ರೀತಿಯಾಗಿ ಹೇಳಿದ್ರು. ಇದರ ಒಳಾರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ದಾಳಿಕೋರರಿಗೂ ಕೂಡ ನಮ್ಮ ದೇಶವನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಸನಾತನ ಧರ್ಮವನ್ನ ಅವರಿಗೆ ಅಲ್ಗಡಿಸ್ಲಿಕ್ಕೆ ಆಗ್ಲಿಲ್ಲ, ಈ ರೀತಿಯಾಗಿ ಅವರ ಭಾಷಣದಲ್ಲಿ ಸೂಚ್ಯವಾಗಿ ಹೇಳಿದ್ರು. ಅದ್ರ ಜೊತೆಗೆ ಈ ದಾಳಿಕೋರರು ನಡೆಸಿರುವಂತಹ ಕ್ರೌರ್ಯ, ಅವ್ರು ನಡೆಸಿರುವಂತಹ ಅನಾಚಾರ ಅದನ್ನ ಕೂಡ ನೆನಪಿಸ್ಕೊಂಡ್ರು. ಹಾಗೆ ನಮ್ಮ ದೇಶದ ಸೋಕಾಲ್ಡ್ ಇತಿಹಾಸಕಾರರು ಈ ದಾಳಿಕೋರರು ನಡೆಸಿರುವಂತಹ ಕ್ರೌರ್ಯ, ಅತ್ಯಾಚಾರ, ಮತಾಂತರ ಇದೆಲ್ಲದನ್ನು ಕೂಡ ಮರೆಮಾಚಿರುವಂತಹ ವಿಷಯವನ್ನು ಕೂಡ ಇಲ್ಲಿ ಸೂಚ್ಯವಾಗಿ ತಿಳಿಸಿದ್ರು. ಅದ್ರ ಜೊತೆಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇವಸ್ಥಾನವನ್ನ ಪುನರುಜ್ಜೀವನ ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ನೆಹರು ಅವರು ಯಾವ ರೀತಿಯಲ್ಲಿ ಅಡ್ಡಗಾಲು ಹಾಕಿದ್ರು ಅದನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ನೆಹರು ಅವರ ಹೆಸರನ್ನ ನೇರವಾಗಿ ಹೇಳಲಿಲ್ಲ, ಆದ್ರೂ ಕೂಡ ಆ ಸಂದರ್ಭದಲ್ಲಿ ಏನ್ ನಡೀತು ಅನ್ನೋದನ್ನ ಅವರು ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಹೇಳಿದ್ದಾರೆ. ಯಾವಾಗ ನರೇಂದ್ರ ಮೋದಿ ಅವರು ನೆಹರು ಅವರ ಹೆಸರನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು, ತಕ್ಷಣ ಕಾಂಗ್ರೆಸ್ ಕಡೆಯಿಂದ ಯಾರಾದ್ರೂ ರಿಯಾಕ್ಷನ್ ಕೊಡ್ಲೇಬೇಕು. ಇದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಹುದು. ಕೊನೆಗೂ ಸೀನಿಯರ್ ಖರ್ಗೆ ಮತ್ತು ಜೂನಿಯರ್ ಖರ್ಗೆ ಅಂದ್ರೆ ಅಪ್ಪ ಮಗ ಇಬ್ರು ಕೂಡ ನರೇಂದ್ರ ಮೋದಿ ಅವರ ಸೋಮನಾಥ ದೇವಸ್ಥಾನದ ಭೇಟಿ ಮತ್ತು ಅಲ್ಲಿ ಅವರು ಭಾಷಣ ಮಾಡಿರುವಾಗ ಹೇಳಿರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಕೊನೆಗೂ ಇವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಅವರು ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಏನೆಲ್ಲ ಹೇಳಿದ್ದಾರೆ, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಸೋಮನಾಥ ದೇವಾಲಯಕ್ಕೆ 1000 ವರ್ಷದ ಹಿಂದೆ ಅಂದ್ರೆ 1025ರಲ್ಲಿ ಮಹಮ್ಮದ್ ಗಜ್ನಿ ಪ್ರಥಮ ಬಾರಿಗೆ ದಾಳಿ ನಡೆಸಿರೋದನ್ನ ನೆನಪಿಸಿಕೊಂಡ್ರು. ಹಾಗೇನೆ ಆ ನಂತರ ಸತತವಾಗಿ ಈ ದಾಳಿಕೋರರು ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿರೋದು, ಹಾಗೇನೆ ಕಾಲ ಕಾಲಕ್ಕೆ ಆ ಸಂದರ್ಭದಲ್ಲಿದ್ದಂತಹ ರಾಜರುಗಳು ಈ ದೇವಸ್ಥಾನವನ್ನ ಪುನಃ ನಿರ್ಮಿಸಿರೋದು. ಅದಾದ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ದೇವಸ್ಥಾನವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪುನರುಜ್ಜೀವನಗೊಳಿಸಿರೋದು, ಇದೆಲ್ಲದನ್ನು ಸೂಚ್ಯವಾಗಿ ತಿಳಿಸಿದ್ರು. ಅದ್ರ ಜೊತೆಗೆ ಪಠ್ಯ ಪುಸ್ತಕಗಳಲ್ಲಿ ಯಾವ ರೀತಿಯಾಗಿ ಇತಿಹಾಸವನ್ನ ತಿರುಚಲಾಗಿದೆ ಅಂತ ಕೂಡ ಕ್ಲಿಯರ್ ಆಗಿ ಹೇಳಿದ್ರು. ಅಂದ್ರೆ ಈ ದಾಳಿಕೋರರ ಬಗ್ಗೆ ಅತ್ಯಂತ ಸೌಮ್ಯವಾಗಿ ಬರೆಯಲಾಗಿದೆ. ಅವರು ಇಲ್ಲಿ ನಡೆಸಿರುವಂತಹ ದೌರ್ಜನ್ಯ, ಕ್ರೌರ್ಯ ಮತ್ತು ಮತಾಂತರ ಇದ್ಯಾವ್ದ್ರ ಬಗ್ಗೆ ಎಲ್ಲಿಯೂ ಮೆನ್ಷನ್ ಮಾಡಿದ್ದೇನೆ. ಕೇವಲ ಅವರು ದಾಳಿ ಮಾಡಿಸಿದ್ದಾರೆ ಅಷ್ಟನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಹೊರತು ಅವರು ನಿಜವಾಗಿ ಏನೆಲ್ಲ ಮಾಡಿದಾರೋ ಅದೆಲ್ಲದನ್ನು ಮರೆಮಾಚಲಾಗಿದೆ ಅಂತಕೊಂಡು ಅವ್ರು ಕ್ಲಿಯರ್ ಆಗಿ ಹೇಳಿದ್ರು. ಹಾಗೇನೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡ್ಲಿಕ್ಕೆ ಹೊರಟಾಗ ನೆಹರು ಅವರು ಯಾವ ರೀತಿಯಲ್ಲಿ ಅಡ್ಡಗಾಲ ಹಾಕಿದ್ರು ಅದನ್ನ ಕೂಡ ಅವರು ಸೂಚ್ಯವಾಗಿ ಹೇಳಿದ್ರು. ನಿಮಗೆ ಗೊತ್ತಿರಬಹುದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ದೇವಸ್ಥಾನವನ್ನ ಸರ್ಕಾರದ ವತಿಯಿಂದ ಪುನರುಜ್ಜೀವನಗೊಳಿಸಬೇಕು ಅಂತಕೊಂಡು ನೆಹರು ಅವ್ರನ್ನ ಕೇಳ್ಕೊಂತಾರೆ. ಆದ್ರೆ ನೆಹರು ಅವರು ಯಾವುದೇ ಕಾರಣಕ್ಕೆ ಇದಕ್ಕೆ ಒಂದೇ ಒಂದು ಬಿಡಿ ಕಾಸನ್ನ ನಾನು ಕೊಡೋದಿಲ್ಲ, ಸರ್ಕಾರದ ವತಿಯಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಸಿಗೋದಿಲ್ಲ, ಈ ರೀತಿಯಾಗಿ ಹೇಳಿದ್ರು. ಆದ್ರೆ ಪಟೇಲ್ ಅವರು ಛಲ ಬಿಡದೇನೆ ವಂತಿಗೆಯನ್ನು ಸಂಗ್ರಹಿಸುವ ಮುಖಾಂತರ ಈ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿದ್ರು. ಆದ್ರೆ ಉದ್ಘಾಟನೆಗಿಂತಲೂ ಮೊದಲು ಅಂದ್ರೆ 1950ರ ಡಿಸೆಂಬರ್ ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಕೊನೆಗೆ 1951ರಲ್ಲಿ ಈ ದೇವಸ್ಥಾನದ ಉದ್ಘಾಟನೆ ಆಗ್ತದೆ. ಈ ದೇವಸ್ಥಾನದ ಉದ್ಘಾಟನೆಗೆ ಅಲ್ಲಿಯ ಟ್ರಸ್ಟ್ ನವರು ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಇನ್ವೈಟ್ ಮಾಡ್ತಾರೆ. ಆದ್ರೆ ನೆಹರು ಅವರು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ, ಯಾವುದೇ ಕಾರಣಕ್ಕೆ ನೀವು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು, ಇದರಿಂದ ದೇಶದ ಜನತೆಗೆ ಬೇರೆದ್ದೇ ಆದಂತಹ ಮೆಸೇಜ್ ಹೋಗ್ತದೆ, ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಇದರಿಂದ ನೋವಾಗ್ತದೆ, ಈ ರೀತಿಯಾಗಿ ರಾಜೇಂದ್ರ ಪ್ರಸಾದ್ ಅವ್ರನ್ನ ತಡೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ರಾಜೇಂದ್ರ ಪ್ರಸಾದ್ ಅವರು ನೆಹರು ಅವರ ಮಾತನ್ನ ಧಿಕ್ಕರಿಸಿ ಈ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರೇ ಉದ್ಘಾಟನೆ ಕೂಡ ಮಾಡಿದ್ರು. ಈ ವಿಷಯವನ್ನು ಕೂಡ ಇಲ್ಲಿ ನರೇಂದ್ರ ಮೋದಿ ಅವರು ಸೂಚ್ಯವಾಗಿ ಹೇಳಿದ್ರು. ಯಾವಾಗ ನೆಹರು ಅವರ ಹೆಸರನ್ನ ಇಂಡೈರೆಕ್ಟ್ ಆಗಿ ಇಲ್ಲಿ ನರೇಂದ್ರ ಮೋದಿ ಅವರು ಮೆನ್ಷನ್ ಮಾಡಿದ್ರು, ತಕ್ಷಣ ಕಾಂಗ್ರೆಸ್ ನಲ್ಲಿರುವಂತಹ ಕೆಲವರಿಗೆ ಉರಿಲಿಕ್ಕೆ ಪ್ರಾರಂಭ ಆಯ್ತು. ಅದರಲ್ಲೂ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲೆಲ್ಲೋ ಉರಿ ಹತ್ಕೊಂಡ್ ಬಿಡ್ತು. ತಕ್ಷಣ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇತಿಹಾಸವನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಿಗೆ ಹೋಗಿ ತಿಳ್ಕೊಳ್ತಾರೆ, ನೀವು ಇತಿಹಾಸದ ಪಾಠವನ್ನ ಮಾಡೋದ್ ಬೇಕಿಲ್ಲ, ನೀವು ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡಿ, ನೀವು ಸರ್ಕಾರದ ವೈಫಲ್ಯವನ್ನ ಮುಚ್ಚಿಡ್ಲಿಕ್ಕಾಗಿ ಈ ರೀತಿಯಾದಂತಹ ಭಾಷಣಗಳನ್ನ ಮಾಡ್ತಾ ಇದ್ದೀರಾ, ಯುವ ಜನತೆಯನ್ನ ತಪ್ಪು ದಾರಿಗೆ ಎಳಿತಿದ್ದಾರೆ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅವರು ಹೇಳಿದ್ರು. ಹಾಗೇನೆ 11 ವರ್ಷದಿಂದ ದೇಶದಲ್ಲಿ ವೈಫಲ್ಯವನ್ನ ಅನುಭವಿಸ್ತಾ ಇರುವ ನೀವು ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲಿಕ್ಕೆ ಈ ರೀತಿಯಾಗಿ ಭಾಷಣ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಹಾಗೇನೆ ನೀವು ಜಾರಿಗೆ ತಂದಿರುವಂತಹ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಎಲ್ಲದೂ ಕೂಡ ಅಟ್ಟರ್ ಫೇಲ್ಯೂರ್ ಆಗಿ ಹೋಗಿದೆ.
ಹಾಗಾಗಿ ಇದರಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯಲಿಕ್ಕಾಗಿ ಈ ರೀತಿಯಾಗಿ ಇತಿಹಾಸ, ದೇವಸ್ಥಾನ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತಕೊಂಡು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ದಾರೆ. ಇವರ ಟೀಕೆಗೆ ನೀವೇ ಉತ್ತರ ಕೊಡಿ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಈ ದೇವಸ್ಥಾನದ ಭೇಟಿ ಬಗ್ಗೆ ಮಾತಾಡಿದ್ದಾರೆ. ನರೇಂದ್ರ ಮೋದಿ ಅವರು ಹಳೆ ದೇವಸ್ಥಾನಗಳಿಗೆ ಹೋಗಿ ಗಂಟೆ ಹೊಡೆದ ತಕ್ಷಣ ದೇವರೇನು ಪ್ರಸನ್ನ ಆಗೋದಿಲ್ಲ. ಇವ್ರಿಗೆ ಯಾವ್ದಾದ್ರು ರಾಜ್ಯದ ಚುನಾವಣೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಇವರು ದೇವಸ್ಥಾನಗಳಿಗೆ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತೇಳಿ ಹೇಳಿದ್ರು. ಹಾಗೇನೆ ಇನ್ನೊಂದು ಮಾತನ್ನ ಹೇಳಿದ್ರು, ಏನು 1000 ವರ್ಷ ಹಳೆಯ ಸೋಮನಾಥ ದೇವಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರಂತೆ ಅಂತ ಕೂಡ ಹೇಳಿದ್ರು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಲ್ಲಿರುವಂತಹ ವ್ಯಂಗ್ಯವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೋಮನಾಥ ದೇವಾಲಯ 1000 ವರ್ಷದ ಹಿಂದಿನ ದೇವಾಲಯ ಅಲ್ಲ, ಅದು 8ನೇ ಶತಮಾನದಿಂದ ಇರುವಂತಹ ದೇವಾಲಯ. ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಇಲ್ಲಿ 1000 ವರ್ಷದ ಹಿಂದೆ ಗಜ್ನಿ ಈ ದೇವಾಲಯದ ಮೇಲೆ ಪ್ರಥಮ ಬಾರಿಗೆ ದಾಳಿಯನ್ನು ನಡೆಸಿದ. ಆ ನಂತರ ಸತತವಾಗಿ ದಾಳಿಕೋರರು ಈ ದೇವಸ್ಥಾನವನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿರುವಂತಹದ್ದು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 1000 ವರ್ಷದ ಹಿಂದೆ ಏನ್ ನಡೀತು ಅಂತಕೊಂಡು ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ ವೋಟ್ ಬ್ಯಾಂಕ್ನವರಿಗೆ ಬೇಸರ ಆಗ್ಬಹುದು. ಹಾಗಾಗಿ ಇಲ್ಲಿ ಖರ್ಗೆ ಅವರು ಬೇರೆ ರೀತಿ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗೇನೆ ನರೇಂದ್ರ ಮೋದಿ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಖರ್ಗೆ ಅವರು ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂ ದೇವಾಲಯಗಳಿಗೆ ಭೇಟಿಯನ್ನು ಕೊಡೋದಿಲ್ಲ. ಅವರು ಬೌದ್ಧ ಧರ್ಮವನ್ನು ಫಾಲೋ ಮಾಡುವಂತವರು ಬುದ್ಧ ವಿಹಾರಗಳಿಗೆ ಹೋಗ್ತಾರೆ. ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ನಿಮ್ಗೆ ಗೊತ್ತಿರಬಹುದು, ಕಳೆದ ವರ್ಷ ಕುಂಭಮೇಳ ನಡೀತಾ ಇರೋ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತಹ ಹೇಳಿಕೆ, ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿಯಾದಂತಹ ಟೀಕೆಯನ್ನು ಎದುರಿಸಬೇಕಾಗಿ ಬಂತು ಅದು ಕೂಡ ನಿಮ್ಗೆ ಗೊತ್ತಿದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಯಾವ್ದಾದ್ರು ರಾಜ್ಯದಲ್ಲಿ ಚುನಾವಣೆ ಬಂದ ಸಂದರ್ಭದಲ್ಲಿ ದೇವಸ್ಥಾನಗಳ ನೆನಪಾಗ್ತದೆ ಅಂತೇಳಿ ಹೇಳಿದ್ರಲ್ಲ, ಇದು ಅಕ್ಷರಶಃ ತಪ್ಪು ಅನ್ಸ್ತದೆ. ಕಾರಣ ಏನಂತ ಹೇಳಿದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಸೋದಕ್ಕಿಂತ ಮೊದಲು ಕೆಲವೊಂದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದೇವರಿಗೆ ಅಡ್ಡ ಬಿದ್ದು ಆರತಿಯನ್ನ ತಕೊಂಡು ಈ ನಾಮಿನೇಷನ್ಗೆ ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಕೊನೆಗೆ ಹೋಗಿ ನಾಮಿನೇಷನ್ ನ ಫೈಲ್ ಮಾಡಿದ್ರು. ಆದ್ರೆ ಆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಗೆಲ್ಲೋದಿಲ್ಲ, ಅವರು ಸೋತು ಸುಣ್ಣಾಗಿ ಹೋಗ್ತಾರೆ. ಮೋಸ್ಟ್ಲಿ ದೇವರಿಗೂ ಕೂಡ ಅರ್ಥ ಆಯ್ತು ಅನ್ಸ್ತದೆ, ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಫ್ಯಾಮಿಲಿ ಅವರು ಈ ಜಿಲ್ಲೆಯನ್ನ ಲೂಟಿ ಮಾಡ್ಲಿಕ್ಕಾಗಿ ಗೆದ್ದು ಬರ್ತಾ ಇದ್ದಾರೆ ಹೊರತು ಈ ಜಿಲ್ಲೆಯನ್ನ ಉದ್ಧಾರ ಮಾಡ್ಲಿಕ್ಕಲ್ಲ. ಹಾಗಾಗಿ ಇವ್ರನ್ನ ಸೋಲ್ಸೋದೇ ಉತ್ತಮ ಅನ್ಸಿರ್ಬೇಕು. ದೇವರು ಇವ್ರ ಮೇಲೆ ಕರುಣೆ ತೋರ್ಲಿಲ್ಲ, ಮತದಾರರು ಕೂಡ ಇವ್ರಿಗೆ ವೋಟ್ ಹಾಕ್ಲಿಲ್ಲ. ಕೊನೆಗೆ ಇವ್ರು ಹಿಂಬಾಗ್ಲಿಂದ ಅಂದ್ರೆ ರಾಜ್ಯಸಭಾ ಮೆಂಬರ್ ಆಗಿ ಪಾರ್ಲಿಮೆಂಟ್ ಅನ್ನ ಪ್ರವೇಶ ಮಾಡ್ತಾರೆ, ಅದು ಬೇರೆ ವಿಷಯ. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದೇನು ಅಂತ ಹೇಳಿದ್ರೆ, ನೀವು ಯಾಕೆ ರಂಜಾನ್ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸ್ತೀರಾ? ಹಾಗೇನೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಯಾವುದೇ ಹಬ್ಬ ಇದ್ರೆ ಆ ದಿನ ಆ ಹಬ್ಬದಲ್ಲಿ ಭಾಗವಹಿಸಿ ಅವರ ಟೊಪ್ಪಿಯನ್ನ ಧರಿಸಿ ಚೌಕಳಿ ಶಾಲನ್ನ ಹೆಗ್ಲ ಮೇಲೆ ಹಾಕೊಂಡು ಅವರ ಪ್ರಾರ್ಥನೆಯಲ್ಲಿ ನೀವು ಯಾಕೆ ಭಾಗವಹಿಸ್ತೀರಾ? ಯಾಕೆ ಅಲ್ಲಾಹು ನಿಮ್ ಮೇಲೆ ಕರುಣೆ ತೋರ್ಬೇಕು ಅಂತ ಅನ್ಕೊಂಡ? ಅಲ್ಲಾಹು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಈ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿಯಾಗಿ ನಡ್ಸ್ಕೊಂತಾ ಇದ್ದೀರಾ. ಅವ್ರನ್ನ ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿ ನಡ್ಸ್ಕೊಂತಾ ಇದ್ದಾರೆ ಹೊರತು ಆ ಸಮುದಾಯ ಉದ್ಧಾರ ಆಗೋದು, ಅವರಿಗೆ ಎಜುಕೇಶನ್ ಸಿಗೋದು, ಇದ್ಯಾವುದು ಕೂಡ ನಿಮ್ಗೆ ಇಷ್ಟ ಇಲ್ಲ ಅನ್ನೋದು ಅಲ್ಲಾಹು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ಮುಸಲ್ಮಾನ್ ಸಮುದಾಯದ ಎದುರಿಗೆ ಅವರ ತರನೇ ನೀವು ವೇಷ ಹಾಕೊಂಡು ನಾವು ನಿಮ್ ಜೊತೆಗಿದ್ದೇವೆ, ನಿಮ್ಮನ್ನ ಉದ್ಧಾರ ಮಾಡ್ತೇವೆ ಅಂತೇಳಿ ಹೇಳಿ ಅವ್ರನ್ನೊಂದು ವೋಟ್ ಬ್ಯಾಂಕ್ ಆಗಿ ಪ್ರತಿ ಚುನಾವಣೆಯಲ್ಲಿ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀರಾ. ಇದು ಕೂಡ ಅಲ್ಲಾಹುಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನ್ ಸಮುದಾಯ ವಿಮುಖಗೊಳ್ತಾ ಇದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಮಾತು ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸ್ತದೆ. ನರೇಂದ್ರ ಮೋದಿ ಅವರು ದೇವಸ್ಥಾನಕ್ಕೇನು ಹೊಸದಾಗಿ ಏನು ಭೇಟಿ ಕೊಡ್ತಾ ಇಲ್ಲ, ಆಗಾಗ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಮಸೀದಿ, ದರ್ಗಾ ಹಾಗೇನೆ ಯಾವತ್ತೂ ಕೂಡ ದೇವಸ್ಥಾನದ ಕಡೆ ತಲೆ ಹಾಕದೇ ಇರುವಂತಹ ಕಾಂಗ್ರೆಸ್ ನಾಯಕರು ದೇವಸ್ಥಾನಗಳಿಗೆ ಹೋಗುವುದನ್ನು ಕೂಡ ನಾವು ನೋಡಿದ್ದೇವೆ. ಇದೆಲ್ಲರಿಗೂ ಅರ್ಥ ಆಗ್ತದೆ ಯಾಕೆ ಇವರು ಈ ರೀತಿಯಾಗಿ ನಡ್ಕೊಳ್ತಾರೆ ಅಂತೇಳಿ. ಅಂತದ್ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರ ಈ ದೇವಸ್ಥಾನದ ಭೇಟಿಯನ್ನ ಟೀಕೆ ಮಾಡ್ತಾ ಇದ್ದಾರೆ. ಇವರಿಗೆ ಖಂಡಿತವಾಗಿ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕು ಇಲ್ಲ ಅಂತೇಳಿ ಹೇಳ್ಬೋದು. ಟೀಕೆ ಮಾಡ್ಲಿ, ತೊಂದರೆ ಇಲ್ಲ, ಅವರು ಅಭಿವೃದ್ಧಿ ಕೆಲಸ ಮಾಡ್ಲಿಲ್ಲ, ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಲಿ. ಯಾಕಂದ್ರೆ ಮಾತಾಡ್ಲಿ ಬಹಳಷ್ಟು ವಿಷಯಗಳು ಇರ್ತದೆ. ಒಂದು ದೇಶ ಅಂತ ಹೇಳಿದ ಮೇಲೆ ಬಹಳಷ್ಟು ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ಲಿ, ಅವರ ಮಗ ಪ್ರಿಯಾಂಕ್ ಖರ್ಗೆ ಬೇಕಾದ್ರೂ ಮಾತಾಡ್ಲಿ. ಆದ್ರೆ ನೀವು ಅವರ ದೇವಸ್ಥಾನದ ಭೇಟಿಯನ್ನ ಪ್ರಶ್ನೆ ಮಾಡೋದು ಸರ್ವತ ತಪ್ಪು ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಅಪರೂಪಕ್ಕೇನು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡೋದಿಲ್ಲ. ಅದು ಅವರ ಧಾರ್ಮಿಕ ಹಕ್ಕು. ಅವರು ದೇವಸ್ಥಾನಕ್ಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತು, ಹಾಗೇನೆ ಅವರ ಮಗನಿಗೆ ಕೂಡ ಗೊತ್ತು. ಆದ್ರೆ ಜನರ ದಿಕ್ಕನ್ನು ತಪ್ಪಿಸ್ಬೇಕಲ್ಲ, ಅಥವಾ ಯಾರನ್ನಾದ್ರೂ ಒಂದು ತೃಪ್ತಿ ಪಡಿಸ್ಬೇಕಲ್ಲ, ಅದಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಅಪ್ಪ ಮಗ ಕೊಡ್ತಾ ಇದ್ದಾರೆ ಅನ್ಸ್ತದೆ. ಸ್ನೇಹಿತರೆ, ನಿಮ್ಗೇನು ಅನ್ಸ್ತದೆ? ನರೇಂದ್ರ ಮೋದಿ ಅವರು ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಿರೋದು ತಪ್ಪ? ಹಾಗೇನೆ ಅಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ನೆಹರು ಅವರ ಬಗ್ಗೆ ಪ್ರಸ್ತಾಪ ಮಾಡಿ ತಪ್ಪ? ಜೊತೆಯಲ್ಲಿ ನಮ್ಮ ಇತಿಹಾಸದ ಪಾಠಗಳನ್ನ ತಿರುಚಲಾಗಿದೆ ಅಂತೇಳಿ ಹೇಳಿರೋದು
ತಪ್ಪ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಡೋಂಥ ವಿಷಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಜೈ ಹಿಂದ್.